ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 15ರಿಂದ 20ನೇ ದಿನಾಂಕ ನವೆಂಬರ್ 2024ರ ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂಚೆ ಕಳೆದ 22 ತಿಂಗಳ ನೋಟ್ಸ್ ನೋಡಬೇಕು ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. 22 ತಿಂಗಳ ನೋಟ್ಸ್ ಸಿಗುತ್ತೆ, ಅಥವಾ ಈ ವರ್ಷದ 10 ತಿಂಗಳ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಇಂಡಿವಿಜುವಲ್ ಆಗಿ ಆಗಸ್ಟ್ ಇಂದ ಅಕ್ಟೋಬರ್ ಕಂಬೈನ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ PDO ಗ್ರೂಪ್, RRB ಗ್ರೂಪ್ ಮತ್ತು PSI ಗ್ರೂಪ್ಗಳು ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿಗೆ ಪೇಯ್ಡ್ ಗ್ರೂಪ್ ಇವೆಲ್ಲ ಎಕ್ಸಾಮ್ಗೆ ಬೇಕಾಗಿರುವಂಥ ಕಂಟೆಂಟ್ಗಳನ್ನು ಈ ಗ್ರೂಪಲ್ಲಿ ಪೋಸ್ಟ್ ಮಾಡಲಾಗುತ್ತೆ. ಟೆಲಿಗ್ರಾಮ್ನ ಪೇಯ್ಡ್ ಗ್ರೂಪ್ಗಳು, ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು. ಸೊ ಪ್ರಶ್ನೆ, COP29ನ ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಅಲಯನ್ಸ್ ಅನ್ನ ಯಾವ ದೇಶ ಪ್ರಾರಂಭ ಮಾಡಿದೆ? ಭಾರತ, ಫ್ರಾನ್ಸ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್. ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್. 2030ರ ವೇಳೆಗೆ ಜಾಗತಿಕ ಇಂಧನ ದಕ್ಷತೆಯನ್ನ ದ್ವಿಗುಣಗೊಳಿಸಲು UAE ಅಜರ್ಬೈಜಾನ್ನಲ್ಲಿ COP29 ಏನ್ ನಡೆಯುತ್ತೆ. ಸೊ ಈ 2000 COP29 ಶೃಂಗಸಭೆ ಅಜರ್ಬೈಜಾನ್ ನಲ್ಲಿ ನಡೆಯುತ್ತೆ. ಅಲ್ಲಿ ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಅಲಯನ್ಸ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುತ್ತೆ. ಈ ಉಪಕ್ರಮಕ್ಕೆ COP28 ನಲ್ಲಿ UAE ಒಮ್ಮತವನ್ನ ಕೊಟ್ಟಿತ್ತು. ಒಕ್ಕೂಟವು ಸಾರ್ವಜನಿಕ ಖಾಸಗಿ ಸಹಯೋಗವನ್ನ ಉತ್ತೇಜಿಸಲು ಮತ್ತು ಇಂಧನ ದಕ್ಷತೆಯಲ್ಲಿ ಹೂಡಿಕೆಗಳನ್ನ ಆಕರ್ಷಿಸುವ ಗುರಿಯನ್ನ ಹೊಂದಿರುತ್ತೆ. ಇದು ಫೈನಾ ನೀಡುವ ಮೂಲಕ ಆಫ್ರಿಕನ್ ದೇಶಗಳಿಗೆ ಸಹಾಯ ಮಾಡುವನ್ನ ಗುರಿಯನ್ನು ಕೂಡ ಇಟ್ಕೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮೃತ ಸಮುದ್ರ ಯಾವ ಎರಡು ದೇಶಗಳ ನಡುವೆ ಇದೆ? ಸರಿಯಾದ ಉತ್ತರ ಇಸ್ರೇಲ್ ಮತ್ತು ಜಾರ್ಡನ್. ಅಂತರ್ಜಲದಿಂದ ಸ್ಫಟೀಕರಿಸಿದ ಖನಿಜಗಳಿಂದ ರೂಪುಗೊಂಡ ಮೃತ ಸಮುದ್ರ ತಳದಲ್ಲಿ ಮೀಟರ್ ಎತ್ತರದ ಚಿಮಣಿಗಳನ್ನ ಇತ್ತೀಚೆಗೆ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಸಾಲ್ಟ್ ಸಿ ಅಂತ ಇದನ್ನು ಕರೆಯಲಾಗುತ್ತೆ. ಸಾಲ್ಟ್ ಸಿ ಎಂದು ಕರೆಯಲ್ಪಡುವ ಮೃತ ಸಮುದ್ರವು ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಹರಿಯುವಂತ ಲವಣಯುಕ್ತ ಸರೋವರವಾಗಿದೆ. ಇದರ ಪೂರ್ವ ತೀರವು ಜೋರ್ಡನ್ನಲ್ಲಿದ್ದು, ಪಶ್ಚಿಮ ತೀರ ಇಸ್ರೇಲ್ ಮತ್ತು ವೆಸ್ಟ್ ಬ್ಯಾಂಕ್ ನಡುವೆ ವಿಂಗಡಣೆಯಾಗಿರುತ್ತೆ. ಇದು ಜಾಗತಿಕವಾಗಿ ಉಪ್ಪು ಸಹಿತ ಜಲಮೂಲಗಳಲ್ಲಿ ಒಂದಾಗಿದ್ದು 34.2% ಲವಣಾಂಶವನ್ನು ಇದು ಹೊಂದಿರುತ್ತೆ. ಯಾವ ದೇಶ ತನ್ನ ಸಂಯೋಜಿತ ಆಂಟೆನಾ ವ್ಯವಸ್ಥೆಯನ್ನು ಯೂನಿಕಾರ್ನ್ ಅನ್ನ ಭಾರತೀಯ ನೌಕಾ ಹಡಗುಗಳಿಗೆ ಒದಗಿಸಲು ಒಪ್ಪಿಕೊಂಡಿದೆ? ಸರಿಯಾದ ಉತ್ತರ ಜಪಾನ್. ಜಪಾನ್ ತನ್ನ ಸಂಯೋಜಿತ ಆಂಟೆನಾ ಸಂಸ್ಥೆಯಾದ ಯೂನಿಕಾರ್ನ್ ಅನ್ನ ಭಾರತೀಯ ನೌಕಾ ಹಡಗುಗಳಿಗೆ ಒದಗಿಸಲು ಒಪ್ಪಿಕೊಂಡಿದೆ. ಯೂನಿಕಾರ್ನ್ ಎಂದರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ. ಇದು ಒಂದು ಶಂಕುವಿನಾಕಾರದ ರಚನೆಯಾಗಿದ್ದು, ಯುದ್ಧ ನೌಕೆಗಳಲ್ಲಿ ಆಂಟೆನಾಗಳನ್ನ ರೀತಿಯಲ್ಲಿ ಇದನ್ನ ಬಳಸಲಾಗುತ್ತೆ. ನೌಕಾ ವೇದಿಕೆಗಳ ರಹಸ್ಯ ಗುಣಲಕ್ಷಣಗಳನ್ನ ಹೆಚ್ಚಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ. ನವೆಂಬರ್ 15, 2024ರಂದು ಭಾರತ ಮತ್ತು ಜಪಾನ್ ಭಾರತೀಯ ನೌಕಾಪಡೆಯ ಹಡಗುಗಳಿಗೆ ಯೂನಿಕಾರ್ನ್ ಮಾಸ್ಟ್ ಅನ್ನು ಸಹ ಅಭಿವೃದ್ಧಿಪಡಿಸಲು ಮತ್ತು ಉತ್ಪಾದಿಸಲು ಅನುಷ್ಠಾನದ ಮೆಮೊರೆಂಡಂಗೆ ಪರಸ್ಪರ ದೇಶಗಳು ಸಹಿ ಹಾಕಿರ್ತವೆ. ಇದು ಜಪಾನ್ನೊಂದಿಗೆ ಭಾರತದ ಮೊದಲ ಮಿಲಿಟರಿ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದವಾಗಿದೆ. ಅಪರೂಪದ ಪಕ್ಷಿಯಾದ ಸ್ಕಾರ್ಲೆಟ್ ಟನೇಜರ್ ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡುಬಂದಿದೆ? ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ಅಪರೂಪದ ಸ್ಕಾರ್ಲೆಟ್ ಟ್ಯಾನೇಜರ್ ಇತ್ತೀಚೆಗೆ 40 ವರ್ಷಗಳಲ್ಲೇ ಮೊದಲನೇ ಬಾರಿಗೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಕಾಣಿಸ್ಕೊಂಡಿದೆ. ಇದು ಉತ್ತರ ಅಮೆರಿಕಾದಲ್ಲಿ ಕಂಡುಬರುವಂತಹ ಒಂದು ಪಕ್ಷಿಯಾಗಿರುತ್ತೆ. ಇದರ ವೈಜ್ಞಾನಿಕ ಹೆಸರು ಪಿರಂಗಾ ಒಲಿವಿಯಾಸ ಅಂತ. ಇದು ಪತನಶೀಲ ಕಾಡುಗಳಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಮತ್ತು ಚಳಿಗಾಲಕ್ಕಾಗಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ಉಷ್ಣವಲಯದ ಕಾಡುಗಳಿಗೆ ವಲಸೆ ಹೋಗುತ್ತೆ. ಹಕ್ಕಿ ಮಧ್ಯಮ ಗಾತ್ರದ, ಸುಮಾರು 7 ಇಂಚು ಉದ್ದ ಇರುತ್ತೆ. ದೊಡ್ಡ ತಲೆ, ಸಣ್ಣ ಬಾಲ ಮತ್ತು ಕೀಟಗಳು ಹಣ್ಣುಗಳನ್ನ ಹಿಡಿಯುವಷ್ಟು ದಪ್ಪ ಬಿಲ್ಲನ್ನ ಇದು ಹೊಂದಿರುತ್ತೆ. ಯಾವ ಟೆಲಿಕಾಂ ಆಪರೇಟರ್ ದೇಶದ ಮೊದಲ ನೇರ ಸಾಧನಕ್ಕೆ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನ ಪ್ರಾರಂಭಿಸಲಿವೆ? ಸರಿಯಾದ ಉತ್ತರ BSNL.
BSNL ಭಾರತದ ಮೊದಲ ನೇರ ಸಾಧನ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನ ಪ್ರಾರಂಭಿಸಿದೆ. ದೂರದ ಪ್ರದೇಶಗಳಲ್ಲಿ ಡಿಜಿಟಲ್ ವಿಭಜನೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಇದು ಹೊಂದಿರುತ್ತೆ. ಈ ಸೇವೆಯು ಸುಧಾರಿತ ಉಪಗ್ರಹ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಾಂಪ್ರದಾಯಿಕ ಮತ್ತು ಮೂಲಸೌಕರ್ಯಗಳ ಅಗತ್ಯವಿಲ್ಲದೆ ಹೆಚ್ಚಿನ ವೇಗದ ಇಂಟರ್ನೆಟ್ ಅನ್ನ ಒದಗಿಸುತ್ತೆ. ಉಡಾವಣೆಯು ಬಳಕೆದಾರರಿಗೆ ತುರ್ತು ಕರೆಗಳನ್ನು ಮಾಡೋದಕ್ಕೆ, SOS ಸಂದೇಶಗಳನ್ನು ಕಳುಹಿಸೋದಕ್ಕೆ, ಸೆಲ್ಯುಲಾರ್ ಅಥವಾ ವೈಫೈ ನೆಟ್ವರ್ಕ್ ಇಲ್ಲದಿರುವಾಗ UPI ಪಾವತಿಯನ್ನು ಮಾಡೋದಕ್ಕೂ ಕೂಡ ಅನುಕೂಲ ಮಾಡುವಂತ ಉದ್ದೇಶದಿಂದ ಇದನ್ನ ಮಾಡಲಾಗಿದೆ. ಸುಮಿ ನಾಗ ಪಂಗಡವು ಯಾವ ರಾಜ್ಯದಲ್ಲಿ ಪ್ರಧಾನವಾಗಿ ಕಂಡುಬರುತ್ತೆ? ಇದು ನಾಗಾಲ್ಯಾಂಡ್ ಅಲ್ಲಿ ಕಂಡುಬರುತ್ತೆ. ಸುಮಿ ನಾಗ ಬುಡಕಟ್ಟು ಇತ್ತೀಚೆಗೆ ಸುಗ್ಗಿಯ ನಂತರದ ಹಬ್ಬವಾದ ಅಹುನಾವನ್ನ ಏಕತೆಯಿಂದ ಆಚರಣೆ ಮಾಡಿದ್ರು. ಈ ಸುಮಿ ಅಥವಾ ಸೆಮಾ ನಾಗ ನಾಗಾಲ್ಯಾಂಡ್ನ ಪ್ರಮುಖ ಬುಡಕಟ್ಟು ಜನಾಂಗವಾಗಿದ್ದು ಮುಖ್ಯವಾಗಿ ಮಧ್ಯ ನಾಗಾಲ್ಯಾಂಡ್ ಅಥವಾ ದಕ್ಷಿಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಸುಮಿಗಳು ತಮ್ಮ ವ್ಯಾಪಕವಾದ ಗ್ರಾಮ ವಸಾಹತುಗಳಿಗೆ ಹೆಸರುವಾಸಿಯಾಗಿದ್ದು ಇದು ನಾಗ ಬುಡಕಟ್ಟುಗಳಲ್ಲಿ ವಿಶಿಷ್ಟ ಲಕ್ಷಣವಾಗಿರುತ್ತೆ. ವಿಶ್ವದ ಅತಿ ದೊಡ್ಡ ಹವಳದ ವಸಾಹತು ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ? ಸರಿಯಾದ ಉತ್ತರ ಸೋಲಮನ್ ದ್ವೀಪಗಳಲ್ಲಿ. ಸಂಶೋಧಕರು ಇತ್ತೀಚೆಗೆ ಸೋಲಮನ್ ದ್ವೀಪಗಳಲ್ಲಿ ವಿಶ್ವದ ಅತಿ ದೊಡ್ಡ ಹವಳದ ವಸಾಹತುಗಳನ್ನ ಕಂಡುಹಿಡಿದಿದ್ದಾರೆ. ಸುಮಾರು 1,000 ದ್ವೀಪಗಳ ಪೆಸಿಫಿಕ್ ದ್ವೀಪ ಸಮೂಹ ಸೋಲಮನ್ ದ್ವೀಪ ಆಗಿದ್ದು 6 ಪ್ರಮುಖ ದ್ವೀಪಗಳು, 900ಕ್ಕೂ ಹೆಚ್ಚು ಸಣ್ಣ ದ್ವೀಪಗಳು ಸೇರಿದಂತೆ 4,61,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಇರುತ್ತೆ. ಇದು ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರ್ತಾ ಇದೆ. ಇದು ಆಗ್ನೇಯ ವನವಾಟು ಮತ್ತು ಪಶ್ಚಿಮಕ್ಕೆ ಪಪುವಾ ನ್ಯೂಗಿಯಾ ಗಡಿಯನ್ನ ಹಂಚಿಕೊಂಡಿರತಕ್ಕಂತಹ ದ್ವೀಪವಾಗಿರುತ್ತೆ. ಭೂಪ್ರದೇಶವು ಹೆಚ್ಚಾಗಿ ಕಾಡುಗಳೊಂದಿಗೆ ಪರ್ವತಮಯವಾಗಿದೆ ಮತ್ತು ರಾಜಧಾನಿ ಹನಿಯಾರಾವೋ ಅತಿ ದೊಡ್ಡ ದ್ವೀಪವಾದ ಗ್ವಾಂಡಲನ್ಕಾದಲ್ಲಿ ಕಂಡು ಬರುತ್ತೆ. ಇದಿಷ್ಟು ಸೋಲಮನ್ ದ್ವೀಪಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿ. ಸೋಲಮನ್ ದ್ವೀಪಗಳಲ್ಲಿ ವಿಶ್ವದ ಅತಿ ದೊಡ್ಡ ಹವಳದ ವಸಾಹತುಗಳನ್ನ ಇತ್ತೀಚೆಗೆ ಸಂಶೋಧಕರು ಸಂಶೋಧನೆಯನ್ನ ಮಾಡಿದ್ರು. ಇದಿಷ್ಟು ಈ ದಿನದ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳು. ಈ ಮಾಹಿತಿಗಳು ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ನಿಮಗೆ ಸಿಗ್ತವೆ, ಫಾಲೋ ಮಾಡ್ಬೋದು ನೀವು. ಜೊತೆಗೆ ಟೆಲಿಗ್ರಾಮ್ನ ಲಿಂಕ್ ಕೂಡ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ, ಫಾಲೋ ಮಾಡ್ಬೋದು. ಫಸ್ಟ್ ಲಿಂಕ್ ಅಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದಾಗ ಫಸ್ಟ್ ಲಿಂಕ್ ಅಲ್ಲಿ ನಮ್ಮ ಅಧಿಕೃತವಾದ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ನಂಬರ್ನ ಲಿಂಕ್ ಅನ್ನ ಕೊಟ್ಟಿರ್ತಾನೆ. ಆಕ್ಚುಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ವಾಟ್ಸಪ್ ಬರ್ಬೋದು. ಅಲ್ಲಿ ನಮ್ಮ ಪೇಯ್ಡ್ ನೋಟ್ಸ್ಗಳು ಯಾವುದೇ ಗ್ರೂಪಿಗೆ ಸೇರಬೇಕು ಅಂದ್ರೆ PSI ಮತ್ತು PC ಎಕ್ಸಾಮ್ಗಳ ತಯಾರಿ 2025ರ ಗ್ರೂಪಿಗೆ ಸೇರಬೇಕು ಅಂದ್ರೆ, ಅಥವಾ ರೈಲ್ವೆ ಇಲಾಖೆಯಿಂದ ನಡೆಯುವ NTPC ಮತ್ತು ಲೆವೆಲ್ 1 ಪರೀಕ್ಷೆಯ ಗ್ರೂಪ್ಗೆ ಸೇರಬೇಕು ಅಂದ್ರೆ, ಹಾಗೂ PDO ಗ್ರೂಪ್ಗೆ ಸೇರಬೇಕು ಅಂದ್ರೆ ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ಗಳನ್ನ ಜಾಯ್ನ್ ಆಗ್ಬೋದು. ಹಾಗೂ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಬೇಕು ಅಂದ್ರೂ ಕೂಡ ನೀವು PDF ನೋಟ್ಸ್ಗಳನ್ನ ಪೇ ಮಾಡಿ ತೆಗೆದುಕೊಳ್ಬಹುದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.